ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ ನಿಮ್ ಮೊದಲನೇ ಗಂಡ? ಮರ್ತಿದ್ರೆ ಇರ್ಲಿ ಅಂತ ನೆನಪು ಮಾಡಿದೆ. ಆಟೆ ಯಾಕೆ ಕಲೆಕ್ಟ್ರಮ್ಮ, ಅವನ ಹೆಸರು ಕೇಳಿದ ಕೂಡಲೇ ಮುಖ ಕೆಂಪಗಾಗ್ಬಿಟ್ಟೈತಿ. ಏನಾತು? ಇವಳು ಯಾಕೆ ಪದೇ ಪದೇ ತ್ರಿವಿಕ್ರಮ್ ಹೆಸರು ತಗೋತಿದ್ದಾಳೆ? ಕಲೆಕ್ಟ್ರಮ್ಮ, ಅಂಜಬೇಡ. ನಿನ್ನ ಹೆದರ್ಸಕ್ಕೆ ಅವನ ಹೆಸರಿರಲಿಲ್ಲ, ಸುಮ್ಮನೆ ಹಿಂಗೆ ಮಾತಿಗೆ ಹೇಳಿದ್ದು. ಯಾಕೆಂದ್ರೆ ಲಗ್ನ ಆಗ್ಬೇಕಂದ್ರ ಮೊದಲೇ ಗಂಡನ್ಗ ಹೇಳ್ಬಿಟ್ಟಾಗಬೇಕು ಅಲ್ವಾ? ಆಮೇಲವ ದಿಢೀರಂತೆ ಎಲ್ಲಿಂದಾದ್ರೂ ಬಂದು ನಿನಗೆ ತ್ರಾಸಾಗತ್ತಲ್ವಾ? ಪಾಪ, ಲಗ್ನ ಅಂದ್ರೆ ಅದೆಷ್ಟು ಆಸೆ ಇಟ್ಕೊಂಡಿದ್ಯೋ ಏನೋ. ಕಲೆಕ್ಟ್ರಮ್ಮ, ಹೆಂಡತಿ ಹುಷಾರು. ಈ ಭೀಮಾಂಬಿಕಾ ಉದ್ದೇಶ ಏನು? ಇತ್ತೀಚೆಗೆ ಎದುರುಗಡೆ ಸಿಕ್ಕಾಗೆಲ್ಲ ಆ ತ್ರಿವಿಕ್ರಮ್ ಹೆಸರು ಯಾಕೆ ತಗೋತಿದ್ದಾಳೆ? ಅಂದ್ರೆ ಅವ್ರು ಎಲ್ಲಿದ್ದಾರೆ ಏನು ಅಂತ ಈ ಭೀಮಾಂಬಿಕಂಗ್ ಗೊತ್ತಿರುತ್ತಾ? ಅಂದ್ರೆ ನನ್ನನ್ನು ಭಯ ಪಡ್ಸಕ್ಕಿದನ್ನೆಲ್ಲ ಹೇಳ್ತಿದ್ದಾಳ? ಹೌದು, ಇವಳಿಗೆ ನನ್ನನ್ನು ಕಂಡ್ರೆ ಕೋಪ. ಅದರಲ್ಲೂ ನಾನು ಅವಳ ಹಿಂದೆ ಬಿದ್ಮೇಲೆ ನನ್ನ ಮೇಲೆ ಸಿಟ್ಟಿನ್ನೂ ಜಾಸ್ತಿನೇ ಆಗಿದೆ. ತ್ರಿವಿಕ್ರಮ್ ಅವ್ರ ಹೆಸರು ಹೇಳಿದ್ರೆ ನಾನು ವೀಕ್ ಆಗ್ತೀನಿ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಬೇಕು ಬೇಕು ಅಂತಾನೆ ಅವ್ರ ಹೆಸರನ್ನ ಹೇಳ್ತಿದ್ದಾಳೆ. ಇಲ್ಲ, ನಾನಿದನ್ನ ಮನ್ಸಿಗೆ ಹಾಕೋಬಾರ್ದು, ಭಯ ಪಡಬಾರ್ದು. ಬಸವಾ, ಏ ಬಸವಾ, ಬಸವಾ, ಅವರೇ, ನಿನ್ ಕೆಲ್ಸ ಏನಾ? ಕಾವಲ್ ಕಾಯೋದು. ಮತ್ತೆ ಕಾವಲ್ ಕಾಯದ್ ಬಿಟ್ಟು ಎಲ್ಲಿ ಹೋಗಿದ್ದೆ? ಅದು ಗೇಟ್ ಹತ್ರ ಸೌಂಡ್ ಬಂತು, ಅದಕ್ಕೆ ಓಡೋದೆ. ಶಬ್ದ ಆದ್ರೆ ಅಲ್ಲೊಬ್ಬ ಸೆಕ್ಯೂರಿಟಿ ಅವನಿದ್ದಾನೆ ತಾನೆ? ನಿನಗೆ ಯಾರೋ ಇಲ್ಲಿ ಬಿಟ್ಟು ಹೋಗಕ್ಕೆ ಹೇಳಿದ್ದು? ತಪ್ಪಾಯ್ತು ಅವರೇ. ನೋಡ, ಈ ಜಾಗ ಬಿಟ್ಟು ಎಲ್ಲೂ ಹೋಗ್ಬೇಡ, ಇಲ್ಲೇ ಇರ. ಶಾಲೆನಾಗ ಬೆಲೆ ಬಾಳೋ ವಸ್ತುಗಳಲ್ವಾ, ಜೋಪಾನ. ಹೊರಗಿನವ್ರು ಯಾರು ಒಳಗೆ ಬರ್ದಿರೋ ಹಾಗೆ ನೋಡ್ಕ. ಸರಿ ಅವರೇ. ಈ ಶಿಕ್ಷಣ ಇಲಾಖೆಯವ್ರು ಏನಾದರೂ ಬಂದ್ರ ಸೀದಾ ಚಾಬಿ ಕೊಟ್ಬಿಡ್ಬೇಡ.
ನಾನು ಕೊಡು ಅಂತ ಹೇಳಿದ್ರೆ ಅಷ್ಟೇ ಕೊಡಬೇಕು. ಸರಿ ಅವರೇ. ಏನ ಶಬ್ದ? ಅದು ಬೆಕ್ಕಿಡ್ಬೇಕವರೇ. ಬೆಕ್ಕ ಯಾಕೆ ಇಲ್ಲಿಗೆ ಬಂತ? ಅದು ಮೊನ್ನೆ ಇಲಿ ಕಾಣಿಸ್ತು, ಹಿಡೀಲಿ ಅಂತ ಬೆಕ್ ತಂದಿಟ್ಟಿದ್ದೀನಿ. ಅಲ್ಲ, ನಾನ್ ನಡೆಸ್ತಾ ಇರೋ ಶಾಲೆ ಅಂದ್ರ ಏನ್ ಅನ್ಕೊಂಡಿ? ಇಲಿ ಬಂತು ಹೆಗ್ಣ ಬಂತು ಅಂತ ಹೇಳಕ್ಕ? 2 ದಿನ ಸಮಯ ಕೊಡ್ತೀನಿ, ಅಷ್ಟ್ರಾಗ ಎಲ್ಲ ಸ್ವಚ್ಛ ಆಗಿರ್ಬೇಕು. ಎಕ್ಸ್ಕ್ಯೂಸ್ ಮೀ. ಓಹ್, ಗುಡ್ ಮಾರ್ನಿಂಗ್ ಮೇಡಮ್, ಕೂತ್ಕೊಳ್ಳಿ. ನೀವು DC ಮೇಡಮ್ ಆಗಿ ಬಂದಿದ್ದೀರಾ ಅಥವಾ ಅನು ಅಮ್ಮ ಆಗಿ ಬಂದಿದ್ದೀರಾ? ನಿಜ ಹೇಳ್ಬೇಕು ಅಂದ್ರೆ DC ಆಗಿ ಇಲ್ಲಿ ನಡೀತಿರೋ ಅಕ್ರಮಗಳ ಬೆನ್ನ ಹತ್ತು ಬಂದಿದ್ದೀನಿ. ಯಾಕೆ ಹಾಗೆ ಕೇಳ್ತಿದ್ದೀರಾ? ನೀವು DC ಆಗಿ ಬಂದಿದ್ರೆ ನಾವು ಹೀಗೆ ನಿಮ್ಮ ಮುಂದೆ ಕೂತ್ಕೊಳ್ಳೋದು ತಪ್ಪಲ್ವಾ? ನಿಮಗೆ ಕೊಡ್ಬೇಕಾಗಿರೋ ಮರ್ಯಾದೆ ನಾವು ಕೊಡಬೇಕು. ಅದೇನಿಲ್ಲ, ಗೌರವ ಅನ್ನೋದು ಸ್ಥಾನದಿಂದ ಸಿಗೋದಲ್ಲ, ವ್ಯಕ್ತಿತ್ವಕ್ಕೆ ಸಿಗೋದು. ಆಹಾ, ಎಂಥ ಮಾತು ಹೇಳಿದ್ರಿ. ನಾನು ಅನು ಅಮ್ಮನಾಗಿ ಸಾರಿ ಕೇಳೋದಕ್ ಬಂದಿದ್ದೀನಿ. ಸಾರಿನಾ? ಹೌದು, ಇವತ್ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಅನು ನಾನು ಬರ್ತೀನಿ ಅಂತ ಹಠ ಮಾಡಿದ್ಲು, ಹಾಗಾಗಿ ಕರ್ಕೊಂಡು ಹೋಗ್ಬೇಕಾಯ್ತು. ಸ್ವಲ್ಪ ಲೇಟ್ ಆಯ್ತು. ನಿಮಗ್ ಹೇಳ್ ಹೋಗೋಣ ಅಂತ ಬಂದೆ. ಅದಕ್ಕೆ ಇಲ್ಲಿವರೆಗೂ ಯಾಕೆ ಬರೋಕ್ ಹೋದ್ರಿ? ಒಂದು ಕಾಲ್ ಮಾಡಿದ್ರೆ ಸಾಕಿತ್ತು, ಅಥವಾ ಒಂದ್ ಲೆಟರ್ ಬರೆದು ನಿಮ್ ಸೈನ್ ಮಾಡಿ ನಿಮ್ ಮಗಳ ಹತ್ರ ಕಳಿಸಿದ್ರಾಗಿರೋದು. ಪರವಾಗಿಲ್ಲ, ಹಾಗೆ ಅನು ಬಗ್ಗೆ ವಿಚಾರಿಸ್ದಾಗತ್ತೆ ಅಂತ ಹೇಳಿ ನಾನೇ ಡೈರೆಕ್ಟ್ ಆಗಿ ಬಂದೆ. ನಿಮ್ ಮಗಳು ಬಿಡಿ, ಈಗ ತುಂಬಾ ಚೆನ್ನಾಗಿ ಓದ್ತಾಳೆ. ಅವಳು ಹೀಗೆ ಓದ್ತಾ ಇದ್ರೆ ಇನ್ ಕೆಲವೇ ತಿಂಗಳುಗಳಲ್ಲಿ ಕ್ಲಾಸ್ಗೆ ಟಾಪರ್ ಆಗ್ತಾಳೆ. ನೀವು ಈಗ ಈ ಮಾತು ಹೇಳ್ತಿದ್ದೀರಾ? ಇಷ್ಟು ದಿನ ಯಾವಾಗ್ಲೂ ನನ್ ಮಕ್ಳು ಓದಲ್ಲ, ತಲ್ಲು ಅಂತ ಹೇಳ್ತಿದ್ರಿ. ಅಯ್ಯೋ, ಅದೆಲ್ಲ ಹಳೆ ಕತೆ. ಈ ಸ್ಕೂಲ್ಗೆ ಮ್ಯಾಜಿಕ್ ಮಾಸ್ಟರ್ ಬಂದ್ಮೇಲೆ ನಿಮ್ ಮಗಳ ಲೈಫಲ್ಲಿ ಒಂದ್ ಮ್ಯಾಜಿಕ್ ಆಗ್ಬಿಟ್ಟಿದೆ. ಹೌದಾ? ಹೌದು, ಎಷ್ಟು ಆಕ್ಟಿವ್ ಆಗಿರ್ತಾಳೆ ಗೊತ್ತಾ? PT ಮಾಸ್ಟರ್ ಅಂದ್ರೆ ಬರೇ ಫಿಸಿಕಲ್ ಆಕ್ಟಿವಿಟೀಸ್ ಅಷ್ಟೇ ಹೇಳ್ಕೊಡಲ್ಲ, ಅವಳನ್ನು ಕೂರಿಸ್ಕೊಂಡು ಅವಳಿಗೆ ಪ್ರಾಕ್ಟಿಕಲ್ ನಾಲೆಜ್ ತುಂಬ್ತಾರೆ. ಎಲ್ಲವನ್ನು ಬಿಡಿಸಿ ಅವಳಿಗೆ ಅರ್ಥ ಆಗೋ ತರ ಹೇಳ್ಕೊಡ್ತಾರೆ.